ಧನುಸ್ಸು ರಾಶಿ ಬ್ಯಾಂಕಿನಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಫಿನಾನ್ಸ್ಗಳನ್ನು ನಡೆಸ್ತಕ್ಕಂಥವ್ರು, ಬಡ್ಡಿ ವ್ಯವಹಾರಗಳನ್ನು ಮಾಡ್ತಕ್ಕಂಥವ್ರು, ಹಣಕಾಸಿನ ದಂಧೆ ನಡೆಸ್ತಕ್ಕಂಥವ್ರಿಗೆ, ಚೀಟಿ ವ್ಯವಹಾರಗಳನ್ನು ಮಾಡ್ತಕ್ಕಂಥವ್ರಿಗೆ ತುಂಬ ಕಿರಿಕಿರಿಯಾಗ್ತಕ್ಕಂತಹ ದಿವಸ. ಕಾನೂನಿನ ವಿಚಾರದಲ್ಲಿ ಪ್ರತಿಯೊಬ್ಬರೂ ಕೂಡ ತಲೆ ಬಾಗಲೇಬೇಕಾದಂತಹ ವಿಚಾರಗಳಿರುತ್ತೆ. ಅದನ್ನು ಮೀರಿ ನಾನು ಯಾವುದೋ ಶಕ್ತಿಯನ್ನು ಉಪಯೋಗ ಮಾಡ್ತೀನಿ ಅಂತ ಹೇಳಿ ಏನಾದರೂ ಮುಂದಾದರೆ ದೊಡ್ಡ ಮಟ್ಟದ ನಷ್ಟವನ್ನು, ತೊಂದರೆಯನ್ನು ಅನುಭವಿಸಬೇಕಾದೀತು ಅಂತಕ್ಕಂಥದ್ದು. ವ್ಯವಹಾರದ ಪರಿಪೂರ್ಣವಾದಂತಹ ಲೆಕ್ಕ, ಅದರ ವಿಚಾರ ನಿಮಗೆ ಸರಿಯಾಗಿ ಗೊತ್ತಿರಬೇಕಾದಂಥದ್ದು. ಅದು ನಿಮ್ಮ ಕೆಲಸವನ್ನು ಪೂರ್ತಿಯಾಗಿ ಮುಗಿಸೋಕ್ಕೆ ಬಿಡದಲೇ ಬಹಳ ಒದ್ದಾಡಬೇಕಾದಂತಹ ಪರಿಸ್ಥಿತಿಯಾಗುತ್ತೆ. ಯಾಕೆ ಅಂತಂದರೆ ಹಳೆಯ ಬಾಕಿಯನ್ನು ಇಟ್ಟುಕೊಂಡಂಥವ್ರು ಒಂದೇ ಸರಿಗೆ ಎಲ್ಲವನ್ನೂ ಕೂಡ ಮುಗಿಸಿಬಿಡ್ತೀನಿ ಅಂತ ಹೇಳುವಂಥದ್ದಿದೆಯಲ್ಲ, ಅದು ತಪ್ಪಾದೀತು. ಆದರೆ ಯಾವುದೇ ಕಾರಣಕ್ಕೂ ಕೂಡ ಇವತ್ತಿನ ಕೆಲಸವನ್ನು ನಾನು ನಾಳೆ ಮಾಡ್ತೀನಿ ಅಂತಕ್ಕಂತಹ ಮುಂದೂಡಿಕೆ ಇದೆಯಲ್ಲ, ಅದನ್ನು ಮಾಡಬಾರ್ದು. ಅದನ್ನು ನೀವು ಅಗತ್ಯವಾಗಿ ಮಾಡಬೇಡಿ ಅಂತ ಹೇಳ್ತಕ್ಕಂಥದ್ದು. ಪರೀಕ್ಷಾ ಸ್ಪರ್ಧಿಗಳಿಗೆ ಬಹಳ ಶುಭವಾದಂತಹ ಸಮಯ. ದೂರಿನ ಪ್ರಯಾಣಕ್ಕೆ ಇವತ್ತು ಮಾತನಾಡ್ತೀರಿ, ಆ ವಿಚಾರ ಮುನ್ನೆಲೆಗೆ ಬರುತ್ತೆ, ಚರ್ಚೆ ಮಾಡ್ತೀರಿ, ವಿಚಾರಗಳನ್ನು ತಿಳಿತೀರಿ, ಖರ್ಚು ವೆಚ್ಚದ ಬಗ್ಗೆ ಸರಿಯಾದಂತಹ ಮಾಹಿತಿ ದೊರಕುತ್ತೆ. ಆದರೆ ಅದಕ್ಕೆ ಆಲೋಚನೆಗಳನ್ನು ಮಾಡಿ ನಂತರದಲ್ಲಿ ನಿರ್ಧಾರ ಮಾಡುವಂಥದ್ದಿದೆ. ಎಲೆಕ್ಟ್ರಿಕಲ್ ವಸ್ತುಗಳು, ವಾಹನಗಳು ಇತ್ಯಾದಿಗಳನ್ನು ದುರಸ್ತಿ ಮಾಡ್ತಕ್ಕಂಥವ್ರಿಗೆ ವಿಶೇಷವಾದಂತಹ ಆದಾಯದ ಸಮಯ ಇದು ಅಂತ ಹೇಳಬೇಕು. ಗುರು ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಮಕರ ರಾಶಿ ಒಡ ಹುಟ್ಟಿದವರಿಗೆ ಸಹಾಯ ಮಾಡ್ತಕ್ಕಂತಹ ಯೋಗ, ಆ ಮನಸ್ಸು ಎರಡೂ ಕೂಡ ಇವತ್ತು ನಿಮಗೆ ಇರ್ತಕ್ಕಂಥದ್ದು. ನನ್ನ ಜೊತೆಯಲ್ಲಿ ಹುಟ್ಟಿದಂಥವರು, ನನ್ನ ಅಣ್ಣ ತಮ್ಮ, ಅಕ್ಕ ತಂಗಿ, ಬಂಧು ಅನ್ನುವಂತಹ ಭಾವನೆಯಿಂದ ನಿಮ್ಮ ಕೈಲಾದಷ್ಟು ಸಹಾಯವನ್ನು ನೀವು ಮಾಡುವಂತಹ ದಿವಸ. ಹಣ ನಿರ್ವಹಣೆಯಲ್ಲಿ ಯಶಸ್ಸನ್ನು ಕಾಣ್ತೀರಿ. ಆರ್ಥಿಕವಾಗಿ ಸಬಲರಾಗಿದ್ದಾಗ ಯಾವ ರೀತಿ ಅದನ್ನು ನಿರ್ವಹಣೆ ಮಾಡಬೇಕು ಅನ್ನುವಂಥದ್ದೂ ಗೊತ್ತಿರಬೇಕು. ಆರ್ಥಿಕವಾಗಿ ಸಬಲರಾಗಿಲ್ಲದೆ ಇದ್ದಾಗಲೂ ಗೊತ್ತಿರಬೇಕು. ಆದರೆ ಕೈಯಲ್ಲಿ ಹಣ ಇದ್ದಾಗ ದುರುಪಯೋಗ ಆಗ್ತಕ್ಕಂಥದ್ದು ಹೆಚ್ಚಿರುತ್ತೆ. ಅದಕ್ಕೆ ಅವಕಾಶಗಳನ್ನು ಕೊಡದಲೇ ಆ ಹಣದ ಸದ್ವಿನಿಯೋಗವನ್ನು ಮಾಡ್ತಕ್ಕಂಥದ್ದು, ಒಳ್ಳೆಯ ಕೆಲಸಕ್ಕೆ ಖರ್ಚನ್ನು ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾಗತ್ತೆ. ಅವಿವಾಹಿತರಿಗೆ ಸಿಹಿ ಸುದ್ದಿ. ಹಾಗಾಗಿ ಒಂದು ರೀತಿಯಲ್ಲಿ ಮಾನಸಿಕವಾಗಿ ತುಂಬು ಸಂತೋಷವನ್ನು ನೋಡ್ತೀರಿ. ಪಶುಸಂಗೋಪನೆಯನ್ನು ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ದಿವಸವಾಗತ್ತೆ. ಭೂ ವ್ಯವಹಾರದಲ್ಲಿ ಲಾಭ ಇದೆ. ಹೀಗೆ ಒಂದು ಒಳಿತು ಒಂದು ಕೆಡಕು ಮಿಶ್ರ ಫಲವನ್ನು ನೋಡಬೇಕಾದಂತಹ ದಿವಸವಾಗುತ್ತೆ. ಖರ್ಚನ್ನು ತುಂಬ ಕಡಿಮೆ ಮಾಡಿಕೊಂಡು ಹಣವನ್ನು ಉಳಿಸ್ತಕ್ಕಂತಹ ಮಾರ್ಗವನ್ನು ಹುಡುಕ್ತೀರಿ. ಯಾವ ರೀತಿಯಲ್ಲಿ ದುಂದು ವೆಚ್ಚಗಳನ್ನು ಅಥವಾ ನಿತ್ಯದ ಖರ್ಚನ್ನು ಮತ್ತೊಂದಷ್ಟು ಕಡಿಮೆ ಮಾಡಿ ಹಣವನ್ನು ಉಳಿಸ್ಬೋದು ಅಂತ ನೋಡ್ತೀರಿ. ಹಣ ಹೂಡಿಕೆಯ ಬಗ್ಗೆಯೂ ಕೂಡ ಚಿಂತನೆಯನ್ನು ನಡೆಸಿ ಅದರಲ್ಲಿ ಅದೃಷ್ಟವಶಾತ್ ಸಫಲರಾಗ್ತೀರಿ. ಅದು ನಿಮಗೆ ದೊಡ್ಡದಾದಂತಹ ಒಂದು ಲಾಭ. ಕಾರ್ಯದೊತ್ತಡವನ್ನು ಒಂದು ಕಡೆ ಬದಿಗಿಟ್ಟು ಬಹಳ ಆನಂದದಿಂದ ಇರ್ತೀರಿ. ತಾಯಿಯವರಿಗೆ ಅಕಸ್ಮಾತ್ತಾಗಿ ಆರೋಗ್ಯದಲ್ಲಿ ವ್ಯತ್ಯಯವಾಗುತ್ತೆ, ದುಃಖವಾಗುತ್ತೆ, ನೋವಾಗುವಂತಹ ಪರಿಸ್ಥಿತಿ. ಗಾಯತ್ರಿ ದೇವಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕುಂಭರಾಶಿ ಆರ್ಥಿಕವಾಗಿ ಸ್ವಲ್ಪ ಸಮಸ್ಯೆಯನ್ನು ನೋಡಬೇಕಾದಂತಹ ದಿವಸ. ಹಣಕಾಸು ನಿಮ್ಮ ಅಗತ್ಯದ ಕೆಲಸಕ್ಕೆ ಸಕಾಲದಲ್ಲಿ ಒದಗದೇ ಇರತಕ್ಕಂತಹ ಪರಿಸ್ಥಿತಿ ಬರಬಹುದು ಅಂತ ಅರ್ಥ. ಬರಬೇಕಾದಂತಹ ಹಣ ಹೊರಗಡೆನೇ ಇದ್ದರೂ ಕೂಡ ಸಕಾಲದಲ್ಲಿ ನಿಮ್ಮ ಕೈಗೆ ಸೇರದಲೇ ತೊಂದರೆಯನ್ನು ಅನುಭವಿಸ್ತೀರಿ. ನಿಮ್ಮದೇ ಹಣ ಯಾರ ಕೈಯಲ್ಲೋ ಸೇರಿದೆ, ಕೊಡ್ತೀನಿ ಅಂತ ಹೇಳ್ತಾರೆ, ನಿಮ್ಮ ಸಮಯಕ್ಕೆ ಅದು ಸಿಕ್ಕದೇ ಇರತಕ್ಕಂಥದ್ದು ಬಹಳ ಕಷ್ಟಪಡಬೇಕಾದಂಥದ್ದಾಗತ್ತೆ. ಅನಿಲ ವ್ಯಾಪಾರದಾರರಿಗೆ, ಅಂದರೆ ಈಗ ಗ್ಯಾಸ್ ಸಿಲಿಂಡ್ರು ಇತ್ಯಾದಿಗಳನ್ನು ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಹಣದ ಸಮಸ್ಯೆಯಿಂದ ತಮ್ಮ ವ್ಯವಹಾರದಲ್ಲಿ ಏನೋ ಅಡ್ಡಿಗಳು ಪ್ರಾಪ್ತವಾಗ್ತಕ್ಕಂಥದ್ದಾಗತ್ತೆ. ಮೇಲಧಿಕಾರಿಗಳಿಂದ ಉತ್ತಮವಾದಂತಹ ಸಲಹೆ ಸೂಚನೆಗಳಿಂದ ನಷ್ಟವನ್ನು ಅನುಭವಿಸಬೇಕಾಗತ್ತೆ. ಮೇಲೆ ದೊಡ್ಡವರು ಹೀಗೆ ಮಾಡಿ ಅಂತ ಹೇಳ್ತಾರೆ, ಆದರೆ ಅದು ನಿಮ್ಮ ವ್ಯವಹಾರಕ್ಕೆ ವಿರುದ್ಧವಾದಂತಹ ವಿಚಾರ ಆಗಿರಬಹುದು.
ಅದರಿಂದ ನಷ್ಟವನ್ನು ನೋಡಬೇಕಾಗತ್ತೆ. ಮಾಡ್ತಾ ಇರ್ತಕ್ಕಂತಹ ಕೆಲಸವನ್ನು ಬಿಟ್ಟು ಬೇರೆ ಕೆಲಸವನ್ನು ಮಾಡಬೇಕು ಅನ್ನುವಂತಹ ಮನಸ್ಸು ಬದಲಾವಣೆ ನಿಮ್ಮಲ್ಲಿ ಆವಾಗ ಶುರುವಾಗುವಂಥದ್ದಾಗತ್ತೆ. ಆದರೆ ಅದರಿಂದ ಯಾವ ಪ್ರಯೋಜನವೂ ಇಲ್ಲ. ಮಾಡ್ತಾ ಇರುವಂತಹ ಕೆಲಸವನ್ನು ಬಿಟ್ಟು ಹೊಸದನ್ನು ನಾನು ಆರಂಭ ಮಾಡ್ತೀನಿ ಅಂತಂದರೆ ಅದು ನಿಮ್ಮ ಕೈ ಹಿಡಿದು ಅದರಲ್ಲಿ ಒಂದಷ್ಟು ಲಾಭವನ್ನು ಕಾಣಬೇಕಾದ್ರೆ ಸ್ವಲ್ಪ ಸಮಯ ಬೇಕಾಗತ್ತೆ ಅಲ್ಲಿಯವರೆಗೆ. ಹಾಗಾಗಿ ನಿಮಗೆ ಬೇರೆ ವ್ಯವಸ್ಥೆಗಳಿದ್ದರೆ, ಬೇರೆ ಆದಾಯ ಇದ್ದರೆ, ಅಥವಾ ಇನ್ಯಾವುದೋ ಸ್ಥಿರವಾದಂತಹ ಹಣ ಇದ್ದರೆ ಮನಸ್ಸು ಹೇಗೆಲ್ಲ ಹೇಳುತ್ತೋ ಹಾಗೆ ಆಟ ಆಡಬಹುದು. ಅದಿಲ್ಲ ಅಂತಾದರೆ ವಿವೇಕವಾಗಿ ನಿಮ್ಮ ಆಲೋಚನೆಗಳನ್ನು ಸರಿಯಾಗಿ ಪರಾಮರ್ಶೆ ಮಾಡಿ ಅದರಂತೆ ನಡ್ಕೊಳ್ಬೇಕಾದಂಥದ್ದು. ಈಗಿರತಕ್ಕಂತಹ ಕೆಲಸ ಏನಿದೆ ಅದನ್ನು ಮುಂದುವರಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು. ಇದು ಉತ್ತಮವಾದಂತಹ ಸಲಹೆ ಅನ್ನುವಂಥದ್ದನ್ನು ಭಾವಿಸಿ, ಜೊತೆಗೆ ಜಾತಕವನ್ನು ಒಮ್ಮೆ ಸರಿಯಾಗಿ ಪರಿಶೀಲನೆ ಮಾಡಿಸಿಕೊಂಡು ನಂತರದಲ್ಲಿ ನಿಮ್ಮ ವ್ಯವಹಾರಾದಿಗಳನ್ನು ಮುಂದುವರಿಸಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಧಾರ್ಮಿಕ ವಿಚಾರಗಳು, ಆಧ್ಯಾತ್ಮಿಕ ವಿಚಾರಗಳು, ಇಂತಹ ಒಂದು ಸಾರ್ವಜನಿಕ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರತಕ್ಕಂಥವರಿಗೆ ಏನೋ ಅಪಕೀರ್ತಿ, ಅಶುಭವಾದಂತಹ ಮಾತು ಇವೆಲ್ಲವನ್ನು ನೋಡಬೇಕಾಗತ್ತೆ. ಸಾರ್ವಜನಿಕ ಕ್ಷೇತ್ರದಲ್ಲಿ ಎಷ್ಟು ಪ್ರಾಮಾಣಿಕವಾಗಿ ಎಷ್ಟು ಶುದ್ಧ ಸ್ಫಟಿಕರಾಗಿದ್ದರೂ ಕೂಡ ಸಾಲದು ಅಂತ ಹೇಳಬೇಕು. ಯಾಕೆ ಅಂತಂದರೆ ಕೆಲಸ ಮಾಡ್ತಕ್ಕಂಥವ್ರು ಒಬ್ಬರು, ಪ್ರಶ್ನೆ ಮಾಡ್ತಕ್ಕಂಥವ್ರು ಹಲವರು. ಅದು ಎಷ್ಟು ಸಂಖ್ಯೆ ಬೇಕಾದರೂ ಇರಬಹುದು ಅನ್ನುವಂಥದ್ದು. ಹಣ ಅಥವಾ ಆಭರಣ ಇದು ಕಳವಾಗ್ತಕ್ಕಂತಹದ್ದು, ಕಳ್ಳತನವಾಗ್ತಕ್ಕಂತಹದ್ದು, ಅಂತಹ ಆಪಾದನೆ ನೀವು ಅದಕ್ಕೆ ಬಾಧ್ಯರಾಗ್ತೀರಿ, ಬಾಧ್ಯಸ್ಥರಾಗ್ತೀರಿ. ನೀವೇ ಆ ಕೆಲಸಕ್ಕೆ ಕಾರಣಕರ್ತರು ಅಂತಕ್ಕಂತಹ ಅಪಮಾನ ನಿಮಗೆ ಆಗ್ತಕ್ಕಂಥದ್ದಾಗತ್ತೆ. ಈ ದಿವಸವನ್ನು ಬಹಳ ಗೌಪ್ಯವಾದಂತಹ ಸ್ಥಳದಲ್ಲಿ ಕಳೀತೀರಿ. ಯಾರ ಕಣ್ಣಿಗೂ ಬೀಳೋದಕ್ಕೆ ಇಚ್ಛೆ ಪಡೋದಿಲ್ಲ. ಅಜ್ಞಾತವಾಸವನ್ನು ಅನುಭವಿಸಬೇಕಾದಂಥದ್ದಾಗತ್ತೆ. ರಿಯಲ್ ಎಸ್ಟೇಟ್ ಮತ್ತು ಬೇರೆ ಬೇರೆ ಏಜೆಂಟ್ಗಳಿಗೆ ಲಾಭ ಇರತಕ್ಕಂತಹ ದಿವಸ ಇದು. ಈ ದಿವಸ ವ್ಯವಹಾರವನ್ನು ಮಾಡುವಂತಹ ಸಂದರ್ಭದಲ್ಲಿ ನೀವು ಯಾವ ರೀತಿಯ ಬುದ್ಧಿವಂತಿಕೆಯನ್ನು ತೋರಿಸ್ತೀರೋ ಆ ಬುದ್ಧಿವಂತಿಕೆಯ ಆಧಾರದ ಮೇಲೆ ನಿಮ್ಮ ಲಾಭ ನಿಶ್ಚಯವಾಗ್ತಕ್ಕಂಥದ್ದಾಗತ್ತೆ. ಜೀವನದಲ್ಲಿ ಸರಿಯಾದಂತಹ ರೀತಿ ನೀತಿಗಳನ್ನು ತಿಳಿದು ವ್ಯವಹರಿಸಬೇಕಾದಂಥದ್ದು ಮುಖ್ಯವಾಗತ್ತೆ. ಬೇರೆ ಬೇರೆ ಅವಕಾಶಗಳನ್ನು ನೀವು ಪಡ್ಕೊಳ್ಬೇಕು ಅಂತಾದರೆ ನಿಮ್ಮ ವ್ಯವಹಾರ ಶುದ್ಧವಾಗಿರಬೇಕು. ಜನ ಮನಸ್ಸನ್ನು ಗೆಲ್ಲಬೇಕು ಅಂತಕ್ಕಂಥದ್ದು, ಮನೆಯವರ ಮೆಚ್ಚುಗೆಗೆ ಪಾತ್ರರಾಗಿ ಅವರ ಮನಸ್ಸನ್ನು ಗೆಲ್ಲಬೇಕು. ಆಗ ಅವರೆಲ್ಲರ ಸಹಕಾರದಿಂದ ನೀವು ನಿಮ್ಮ ವ್ಯವಹಾರವನ್ನು ಗಟ್ಟಿಗೊಳಿಸಬಹುದು ಅಂತಕ್ಕಂಥದ್ದು. ವಿಶೇಷವಾಗಿ ದೇವಿಯನ್ನು ಪ್ರಾರ್ಥನೆ ಮಾಡಿ ನಿಮ್ಮ ಮನಸ್ಸಿನಲ್ಲಿರತಕ್ಕಂತಹ ಅಭೀಷ್ಟಗಳನ್ನು ದೇವಿಯಲ್ಲಿ ಕೇಳಿಕೊಳ್ಳಿ. ಶುಭವಾಗಿ.